ಕರ್ತನ ಪ್ರೀತಿ ಸಿಕ್ಕಿದೆ, ನಮಗೆ ಕ್ರಿಸ್ತನ ಪ್ರೀತಿ ಸಿಕ್ಕಿದೆ. ಅದೇ ಪ್ರೀತಿಯನ್ನು ನಾವು ಇನ್ನಿತರರೊಂದಿಗೆ ಹಂಚುವಂಥವರಾಗಿರಬೇಕು, ಇನ್ನಿತರಿಗೆ ದೈವಿಕ ಪ್ರೀತಿಯನ್ನು ಕೊಡುವಂಥವರಾಗಿರಬೇಕು. ಹಲ್ಲೆಲೂಯ, ಆಮೆನ್. ದೇವರ ವಾಕ್ಯದಲ್ಲಿ ಪ್ರಿಯರೇ, ಮೀಕ 7ನೇ ಅಧ್ಯಾಯ 18ನೇ ವಚನ ಈ ರೀತಿಯಾಗಿ ಹೇಳ್ತದೆ, ನಿನಗೆ ಯಾವ ದೇವರು ಸಮಾನ? ನೀನು ನಿನ್ನ ಸ್ವಾಸ್ಥ್ಯದವರಲ್ಲಿ ಉಳಿದವರ ಅಪರಾಧವನ್ನು ಕ್ಷಮಿಸುವವನು, ಅವರ ದ್ರೋಹವನ್ನು ಲಕ್ಷಿಸದವನು ಆಗಿದ್ದಿ. ಹೌದು, ನಮ್ಮ ದೇವರು ನಿತ್ಯವೂ ಕೋಪಿಸುವವನಲ್ಲ, ಕರುಣೆಯೇ ಆತನಿಗೆ ಇಷ್ಟ ಎಂಬುದಾಗಿ. ಹಲ್ಲೆಲೂಯ. ಈ ವಾಕ್ಯದಲ್ಲಿ ನಾವು ಅಧ್ಯಯನ ಮಾಡಿದಂತೆ ಪ್ರಿಯರೇ, ಕರುಣೆಯ ಸಾಗರನಾದ ದೇವರ ಮಕ್ಕಳು ನಾವು ಹಾಕಿದ್ದೇವೆ. ಅದೇ ಕರುಣೆಯನ್ನು ನಾವು ಇನ್ನಿತರಿಗೆ ಕೊಟ್ಟು, ಅವರನ್ನು ಕರುಣೆಯ ಮೂಲಕ ನಾವು ಅವರನ್ನು ಕ್ಷಮಿಸಿ, ಫರ್ಗಿವ್ನೆಸ್ ಕೊಟ್ಟು ಅವರನ್ನು ಪ್ರೀತಿಸುವಂಥದ್ದು ಬಹಳ ಮುಖ್ಯ. ದೈವಿಕ ಪ್ರೀತಿಯನ್ನು ಕೊಡುವಂಥದ್ದು ಬಹಳ ಮುಖ್ಯ. ಕರುಣಾಸಾಗರನಾದ ದೇವರು, ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಪ್ರೀತಿಯೇ ನಮ್ಮನ್ನು ಇನ್ನಿತರನ್ನು ಕ್ಷಮಿಸುವಂತೆ, ಅವರು ಕ್ಷಮೆಗೆ ಯೋಗ್ಯರಿಲ್ಲದಾಗಲೂ ಕೂಡ ಅವರು ನಾವು ಸಂಪೂರ್ಣವಾಗಿ ಕ್ಷಮಿಸುವಂತೆ ನಮ್ಮನ್ನು ಪ್ರೇರೇಪಿಸುವಂಥದ್ದಾಗಿದೆ. ಮತ್ತು ನಾವು ಹಾಗೆ ಮಾಡಲೇಬೇಕು ದೇವ ಮಕ್ಕಳೇ. ಆಮೆನ್. ನಾವು ಯಾವುದೇ ಒಂದು ಕೋಪವನ್ನು ಹಿಡಿದಿಟ್ಟುಕೊಳ್ಳುವವರಾಗಿರಬಾರ್ದು, ದುಃಖವನ್ನು ಹಿಡಿದಿಟ್ಟುಕೊಳ್ಳುವವರಾಗಿರಬಾರ್ದು. ಅಯ್ಯೋ ಅವರು ಹಾಗೆ ಮಾಡಿದರು, ಅಯ್ಯೋ ಇವರು ಹೀಗೆ ಮಾಡಿದರು ಮುಂಚೆ 2 ವರ್ಷ ಮೊದಲು. ನಾವು ಅವರನ್ನು ಫರ್ಗಿವ್ನೆಸ್ ಕೊಟ್ಟು ಫ್ರೀ ಮಾಡಿಬಿಡಬೇಕು. ಹಲ್ಲೆಲೂಯಾ. ಇದು ಯಾರಿಗೆ ಒಳ್ಳೆಯದು? ಇದು ನಿಮಗೆ ಕೂಡ ಒಳ್ಳೆಯದು. ಇದರಿಂದ ಆರೋಗ್ಯ ನಿಮಗೆ ಸಿಗ್ತದೆ, ಇದರಿಂದ ನೀವು ಫ್ರೀ ಆಗ್ತೀರಿ. ಹಲ್ಲೆಲೂಯಾ. ಮಾತ್ರವಲ್ಲ, ಕ್ರಿಸ್ತನ ಪ್ರೀತಿಯನ್ನು ನೀವು ಇನ್ನಿತರಿಗೆ ಹಂಚುವವರಾಗಿರುತ್ತೀರಿ. ಇದು ಪ್ರತಿಯೊಬ್ಬ ವಿಶ್ವಾಸಿ ದೇವ ಮಕ್ಕಳ ಜೀವಿತದಲ್ಲಿ ಪ್ರಮುಖವಾದ ಕಾರ್ಯವಾಗಿದೆ. ಹಲ್ಲೆಲೂಯಾ, ಮುಖ್ಯವಾದ ಕಾರ್ಯವಾಗಿರುತ್ತದೆ ಪ್ರಿಯರೇ. ಹಲ್ಲೆಲೂಯಾ, ಆಮೆನ್. ನಾವು ಇನ್ನಿತರನ್ನು ಕ್ಷಮಿಸಲು ಪ್ರೇರಣೆ ಎಲ್ಲಿಂದ ಬರ್ತದೆ ಎಂಬುದಾಗಿ ನಾವು ನೋಡುವುದಾದರೆ ಪ್ರಿಯರೇ, ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 36ರಿಂದ 37ನೇ ವಚನ ಈ ರೀತಿಯಾಗಿ ಹೇಳ್ತದೆ, ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನೀವು ಕರುಣೆ ಉಳ್ಳವರಾಗಿರಿ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ರಕ್ಷಕ ಯೇಸು ಕ್ರಿಸ್ತನಂತೆ ನಾವು ಕೂಡ ಕರುಣೆ ಉಳ್ಳ ದೇವ ಮಕ್ಕಳಾಗಿರಬೇಕು. ಆಮೆನ್. ಕರುಣೆಯಿಂದ ಇನ್ನಿತರನ್ನು ಕ್ಷಮಿಸುವಂಥವರಾಗಿರಬೇಕು. ಹಲ್ಲೆಲೂಯಾ. ಮಾತ್ರವಲ್ಲ, ಕೊಲೊಸ್ಸೆ 3ನೇ ಅಧ್ಯಾಯ 13ನೇ ವಚನ ಕೂಡ ಈ ರೀತಿಯಾಗಿ ಹೇಳ್ತದೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕೂಡ ಕ್ಷಮಿಸಿರಿ ಎಂಬುದಾಗಿ. ಆಮೆನ್. ಎಂತಹ ಅದ್ಭುತವಾದ ಮಾತು. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕೂಡ ಕ್ಷಮಿಸಿರಿ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ನಮಗೆ ಆ ಒಂದು ಅದ್ಭುತವಾದ ಕ್ಷಮೆ ಸಿಕ್ಕಿದೆ. ಇದೇ ಒಂದು ಅದ್ಭುತವಾದ ಕ್ಷಮೆಯನ್ನು ನಾವು ಹೊಂದಿದ್ದೇವೆ. ಇದೇ ಅದ್ಭುತವಾದ ಕ್ಷಮೆಯನ್ನು ನಾವು ಕ್ರಿಸ್ತನ ಮೂಲಕ ನಾವು ಇನ್ನಿತರು ಕೂಡ ನಾವು ಆ ಒಂದು ಕ್ಷಮೆಯನ್ನು ಕೊಡಬೇಕಾಗಿದೆ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಮೂಲಕ ಅದ್ಭುತವಾದ ಕ್ಷಮೆಯನ್ನು ನಾವು ಹೊಂದಿದ್ದೇವೆ. ನಾವು ಕ್ಷಮಿಸಲ್ಪಟ್ಟವರಾಗಿದ್ದೇವೆ. ಇನ್ನಿತರನ್ನು ಕೂಡ ನಾವು ಅದೇ ಪ್ರೀತಿಯಿಂದ, ಕ್ರೈಸ್ತಿಯ ಪ್ರೀತಿಯಿಂದ ನಾವು ಇನ್ನಿತರನ್ನು ಕೂಡ ಕ್ಷಮಿಸುವವರಾಗಿರಬೇಕು. ಕ್ರಿಸ್ತಿಯ ಪ್ರೀತಿಯಿಂದ ಪ್ರೀತಿಸಬೇಕು, ಕ್ರಿಸ್ತಿಯ ಪ್ರೀತಿಯಿಂದಲೇ ಇನ್ನಿತರನ್ನು ಕ್ಷಮಿಸುವವರಾಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ಇದು ನಮ್ಮ ಸಾಕ್ಷ್ಯ ಜೀವಿತವಾಗಿರಬೇಕು. ಆಮೆನ್. ಹಲ್ಲೆಲೂಯಾ. ಪ್ರಿಯರೇ, ಮತ್ತಾಯ 5ನೇ ಅಧ್ಯಾಯ 7ನೇ ವಚನ ಕೂಡ ಈ ರೀತಿಯಾಗಿ ಹೇಳ್ತದೆ, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು ಎಂಬುದಾಗಿ. ಹಲ್ಲೆಲೂಯಾ. ಮಾತ್ರವಲ್ಲ, ಯಾಕೋಬ 2ನೇ ಅಧ್ಯಾಯ 13ನೇ ವಚನವು ಕೂಡ ಈ ರೀತಿಯಲ್ಲಿ ಹೇಳ್ತದೆ, ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ, ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಆಮೆನ್. ಇಂದು ನಾವು ಎಚ್ಚೆತ್ತುಕೊಳ್ಳುವ ಪ್ರಿಯರೇ, ಒಂದು ವೇಳೆ ನೀವು ಇನ್ನೂ ಕೂಡ ಕ್ಷಮಾಪಣೆ ಕೊಡದವರಾಗಿರುವುದಾದರೆ, ಇನ್ನಿತರಿಗೆ ಕರುಣೆಯನ್ನು ತೋರಿಸಿದವರಾಗಿರುವುದಾದರೆ ಪ್ರಿಯರೇ, ನಿಮ್ಮನ್ನು ನಾನು ಉತ್ತೇಜನ ಪಡಿಸ್ತೇನೆ. ದೇವ ಮಕ್ಕಳೇ, ಕ್ಷಮಿಸುವ. ಹೇಗೆ ನಾವು ಕ್ಷಮಿಸಲ್ಪಟ್ಟಿದ್ದೇವೆ ಅದೇ ರೀತಿಯಲ್ಲಿ ಇನ್ನಿತರನ್ನು ಕ್ಷಮಿಸುವ. ಹಲ್ಲೆಲೂಯಾ. ನಾವು ಇನ್ನಿತರನ್ನು ಕ್ಷಮಿಸುವಾಗ ಕ್ರಿಸ್ತನ ಪ್ರೀತಿಯನ್ನು ನಾವು ಇನ್ನಿತರಿಗೆ ಕೊಡುವವರಾಗಿರುತ್ತೇವೆ. ಇನ್ನಿತರನ್ನು ನಾವು ಶುಭ ಸಮಾಚಾರದ ಮೂಲಕ, ಗಾಸ್ಪಲ್ಗಳ ಮೂಲಕ ನಾವು ಇನ್ನಿತರ ರಕ್ಷಣೆ ಹಾದಿಗೆ ತರುವಂಥವರಾಗಿರುತ್ತೇವೆ. ಮೊದಲು ಕ್ಷಮಿಸಬೇಕು, ನಾವು ಕ್ರಿಸ್ತನ ಪ್ರೀತಿಯನ್ನು ಹಂಚಬೇಕು. ಹಲ್ಲೆಲೂಯಾ. ಇದು ಪ್ರತಿಯೊಬ್ಬ ದೇವ ಮಕ್ಕಳ ಮುಖ್ಯವಾದ ಉದ್ದೇಶವಾಗಿರಬೇಕು. ಕ್ಷಮಿಸಿರಿ, ಯಾಕಂದರೆ ನೀವು ಕ್ಷಮಿಸಲ್ಪಟ್ಟಿದ್ದೀರಿ. ಇದನ್ನು ಯಾವತ್ತೂ ನೆನಪಲ್ಲಿಟ್ಕೊಳ್ಳಿ. ಹಲ್ಲೆಲೂಯಾ, ಆಮೆನ್. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಆಶೀರ್ವದಿಸುವನಾಗಿದ್ದನ್ನು ಪ್ರಾರ್ಥನೆ ಮಾಡುವ. ಪರಿಶುದ್ಧನಾದ ತಂದೆಯ ದೇವರೇ, ನಿನ್ನ ಮುದ್ದು ಮಗ ದೇವರು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮುಖ್ಯ ಪವಿತ್ರಾತ್ಮನ ಬಲ ಸಹಾಯದಿಂದ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ. ರಾಜನೇ ಯೇಸುವೆ, ಕ್ಷಮಾಪಣೆ ವಿಷಯದಲ್ಲಿ ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಆ ಒಂದು ಕ್ಷಮಾಪಣೆಯ ಮಹತ್ವವನ್ನು ನಮಗೆ ತೋರಿಸಿದ್ದಕ್ಕಾಗಿ ಸ್ತೋತ್ರ. ತಿಳಿಸಲ್ಪಟ್ಟದ್ದಕ್ಕಾಗಿ ಸ್ತೋತ್ರಪ್ಪ. ಯಾವ ರೀತಿಯಲ್ಲಿ ನಮ್ಮನ್ನು ನೀನು ಕ್ಷಮಿಸಿದೆಯಪ್ಪ, ಅದೇ ರೀತಿಯಲ್ಲಿ ನಾವು ಇನ್ನಿತರನ್ನು ಕ್ಷಮಿಸುವಂಥ ಹಂಗಿನಲ್ಲಿದ್ದೇವೆ. ಕ್ಷಮಾಪಣೆಯಿಂದ ಕರ್ತ ನಿನ್ನ ಪ್ರೀತಿಯನ್ನು ಹಂಚುವಂಥ ಹಂಗಿನಲ್ಲಿದ್ದೇವೆ.
ಯಾಕಂದರೆ ನೀನು ನಮ್ಮನ್ನು ಪ್ರೀತಿಸಿದ್ದೀಯಪ್ಪ. ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿನಗಾಗಿ ಜೀವಿಸುವಂಥ ಮಕ್ಕಳನ್ನಾಗಿ ನಮ್ಮನ್ನು ನೀನು ಮಾಡಿ ನಡೆಸ್ತಿರೋದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಒಳ್ಳೆಯ ದಾನಗಳ ಮೂಲಕ ಕರ್ತನಾದ ದೇವರು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪರಿಶುದ್ಧಾತ್ಮ ಸಹಾಯದಿಂದ ಬೇಡಿ ಹೊಂದಿದ್ದೇವೆ ತಂದೆ ದೇವರು, ನಿನಗೆ ಮಹಿಮೆ ಸಲ್ಲಿಸ್ತೇವಪ್ಪ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಯೇಸು ಕ್ರಿಸ್ತನ ಪ್ರೀತಿ ಕೃಪೆ ಸದಾಕಾಲ ನಿಮ್ಮೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ಸದಾ ಉಂಟು. ಹಲ್ಲೆಲೂಯಾ. ಆಮೆನ್.